ಸಚಿವ ಹ್ಯಾರಿಸ್ ವರ್ಸಸ್ ಈಗ ಸಚಿವ ಜಮೀರ್ ಅನ್ನೋ ರೀತಿಯಲ್ಲಿ ಬಂದಿದೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಕ್ ಮುಂದಾಗಿದ್ದಾರೆ. ಡಿಕೆಶಿ ಆಪ್ತ ಶಾಸಕ ಹ್ಯಾರಿಸ್ ವಿರುದ್ಧ ಸಿಎಂ ಆಪ್ತ ಜಮೀರ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ. ಬೆಂಗಳೂರು ಕೇಂದ್ರಕ್ಕೆ ಪುತ್ರ ನಲ್ಪಾಡ್ಗೆ ಟಿಕೆಟ್ ಅನ್ನ ಶಾಸಕ ಹ್ಯಾರಿಸ್ ಕೇಳ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರಕ್ಕೆ ನಾನೇ ಇನ್ಚಾರ್ಜ್, ನಲ್ಪಾಡ್ ಬೇಡ, ಹ್ಯಾರಿಸ್ ಸ್ಪರ್ಧಿಸ್ಲಿ ಅಂತ ಜಮೀರ್ ಪಟ್ಟು ಹಿಡಿದಿದ್ದಾರೆ. ಅಪ್ಪ ಆದ್ರೇನು ಮಗ ಆದ್ರೇನು ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹ್ಯಾರಿಸ್ ಪ್ರತಿಪಟ್ಟನ ಇಟ್ಕೊಂಡಿದ್ದಾರೆ. ಸೊ ಹ್ಯಾರಿಸ್ ಸ್ಪರ್ಧಿಸಿದ್ರೆ ಮಾತ್ರ ಟಿಕೆಟ್ ಕೊಡೋಣ, ಇಲ್ಲದಿದ್ರೆ ಯುವ ನಾಯಕ ಹುಸೇನ್ಗೆ ಟಿಕೆಟ್ ಕೊಡಿ ಅಂತ ಜಮೀರ್ ಈಗ ವರಸಿಯನ್ನ ಶುರು ಮಾಡಿದ್ದಾರೆ. ಸೊ ಹ್ಯಾರಿಸ್ ವರ್ಸಸ್ ಜಮೀರ್ ಈಗ ಶುರು ಆಗಿದೆ. ಇಬ್ಬರ ನಡುವೆ ಒಬ್ಬರು ಡಿಕೆಶಿ ಅವರ ಆಪ್ತ, ಇನ್ನೊಬ್ಬರು ಸಿದ್ದರಾಮಯ್ಯನವರ ಆಪ್ತ. ಸೊ ಹಾಗಾಗಿ ಈಗ ಯಾವ ಲೆಕ್ಕಾಚಾರಗಳು ಯಾವ ಕಡೆಗೆ ನಿಂತ್ಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ನಲ್ಪಾಡಿಗೆ ಟಿಕೆಟ್ ಆದರೆ ಬೇಡ, ಹ್ಯಾರಿಸ್ ಅವರೇ ಸ್ಪರ್ಧೆ ಮಾಡಲಿ ಅಂತ ಜಮೀರ್ ಅವರು. ಯಾವುದೂ ಬೇಡ ಅಂತಂದರೆ ಯುವ ನಾಯಕ ಹುಸೇನ್ಗೆ ಟಿಕೆಟ್ ಕೊಟ್ಬಿಡಿ ಅಂತ ಜಮೀರ್ ಅವರು. ಸೊ ಹಾಗಾಗಿ ಈಗ ಬೆಂಗಳೂರು ಕೇಂದ್ರಕ್ಕೆ ಈಗ ನಡೀತಾ ಇರುವಂಥ ಪೈಪೋಟಿ ಇದು. ಓಕೆ, ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನು ಲೆಕ್ಕಾಚಾರ ಈಗ? ಹ್ಯಾರಿಸ್ ಅವರ ಮಗ ನಿಲ್ತೀನಿ ಅನ್ನೋದಾದರೆ ಜಮೀರ್ ಅವರು ಯಾಕೆ ಬೇಡ ಅಂತಿದ್ದಾರೆ? ಓಕೆ, ಮತ್ತೆ ಸಂಪರ್ಕವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಈಗ ಹ್ಯಾರಿಸ್ ಪ್ರತಿಪಟ್ಟನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಮಗ ಆದ್ರೇನು ಅಪ್ಪ ಆದ್ರೇನು ನಾನು ಗೆಲ್ಸ್ಕೊಂಡು ಬರ್ತೀನಿ ಕೊಡಿ ಅಂತ ಹ್ಯಾರಿಸ್ ಅವ್ರು ಹೇಳ್ತಾ ಇದ್ದಾರಂತೆ. ಈಗ ಜಮೀರ್ ಅವ್ರು ಮಾತ್ರ ಇಲ್ಲ ಹ್ಯಾರಿಸ್ ಅವ್ರು ನಿಲ್ಲೋದಾದರೆ ಟಿಕೆಟ್ ಕೊಡೋಣ, ಇನ್ಚಾರ್ಜ್ ನಾನೇ ಇದ್ದೀನಿ ಇಲ್ಲಿ ಕೇಂದ್ರಕ್ಕೆ. ಸೊ ಹಾಗಾಗಿ ಇಲ್ಲದೆ ಇದ್ದರೆ ಬೇಡವೇ ಬೇಡ, ಯುವ ನಾಯಕ ಹುಸೇನ್ ಅವರಿಗೆ ಟಿಕೆಟ್ ಕೊಟ್ಬಿಡೋಣ ಅಂತ ಜಮೀರ್ ಅವರಿಗೆ ಒಂದು ವರಸೆ ಶುರು ಮಾಡಿದಾರಂತೆ. ಓಕೆ, ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ. ಸುಖೇಶ್, ಈಗ ಏನು ಸಮಸ್ಯೆ? ಈಗ ನಲ್ಪಾಡ್ ಅವರಿಗೆ ಯಾಕೆ ಬೇಡ ಅಂತ ಜಮೀರ್ ಅವರು ಹೇಳ್ತಾ ಇರೋದು? ಅರುಣ್, ಜಮೀರ್ ಅವರಕ್ಕಿಂತಲೂ ಕೂಡ ಬಹುತೇಕ ಆ ಭಾಗದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿನ ಕಾಂಗ್ರೆಸ್ ನಾಯಕರ ಬೇರೆ ಬೇರೆ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಅಲ್ಲಿ ಗೆಲ್ಲಬೇಕಾದ್ರೆ ಸಾಕಷ್ಟು ಮುಖಪರಿಚಯ ಇರುವಂತಹ ಅಥವಾ ಜನಪ್ರಿಯತೆ ಇರುವಂಥವ್ರು ಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಆದರೆ ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಆಗಿರುವಂಥವ್ರು ಬೇಕು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ ಅನ್ನುವಂಥದ್ದು. ಆದರೆ ಹ್ಯಾರಿಸ್ ಅವರು ಆದರೆ ಮುಖಪರಿಚಯ ಇದೆ ಮತ್ತು ಗೆಲುವಿಗೆ ಹೆಚ್ಚಿನ ಅವಕಾಶ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹ್ಯಾರಿಸ್ ಅವರ ಹೆಸರನ್ನ ಬಹುತೇಕ ಶಾಸಕರುಗಳು ಪುಷ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಶಾಂತಿನಗರದ ಶಾಸಕರಾಗಿರುವಂಥ ಮತ್ತು ಇತ್ತೀಚೆಗಷ್ಟೇ BDA ಅಧ್ಯಕ್ಷರು ಕೂಡ ಆಗಿರುವಂತಹ ಹ್ಯಾರಿಸ್ ಅವರು ಯಾವ ಕಾರಣಕ್ಕೂ ನಾವು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ನಾವು ಟಿಕೆಟ್ ಕೇಳ್ತಾ ಇರೋದು ತಮ್ಮ ಪುತ್ರ ನಲ್ಪಾಡ್ ಹ್ಯಾರಿಸ್ಗಾಗಿ ಅನ್ನುವಂಥದ್ದು. ಯುವ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಕೂಡ ಹೌದು, ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂಥದ್ದು. ಆದರೆ ಹ್ಯಾರಿಸ್ ವಿರೋಧಿ ಬಣದಲ್ಲಿ ಯಾವ ಕಾರಣಕ್ಕೂ ಕೂಡ ನಲ್ಪಾಡ್ಗಾದ್ರೆ ಟಿಕೆಟ್ ಬೇಡ, ಹ್ಯಾರಿಸ್ಗೆ ಅವ್ರಿಗಾದ್ರೆ ಕೊಡೋಣ, ಇಲ್ಲಾಂದರೆ ಬೇರೆ ಅಭ್ಯರ್ಥಿಯನ್ನು ನೋಡೋಣ ಅನ್ನುವಂಥದ್ದು. ಜಮೀರ್ ಅವರು ಆ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಆಗಿರೋದ್ರಿಂದ ಹೊಸ ಹೆಸರನ್ನ, ಹುಸೇನ್ ಅವರ ಹೆಸರನ್ನ ಮುಂದಕ್ಕೆ ಬಿಟ್ಟಿರುವಂಥದ್ದು. ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ, ಹಿಂದೆ ಸಾಕಷ್ಟು ಪಕ್ಷದ ಕೆಲಸಗಳನ್ನ ಮಾಡಿರುವಂಥ ಯುವ ನಾಯಕನಿಗೆ ಮಣೆ ಹಾಕೋಣ ಅನ್ನುವಂಥ ಮಾತನ್ನ ಜಮೀರ್ ಟೀಮಿಂದ ಬಂದಿದೆ ಅನ್ನೋದು. ಹಾಗೆ ಜಮೀರ್ ಅವರ ಈ ಮಾತಿಗೆ ಏನು KJ ಜಾರ್ಜ್ ಅವರು ಇರ್ಬೋದು ಅಥವಾ ರಿಜ್ವಾನ್ ಅರ್ಷದ್ ಇರ್ಬೋದು, ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಉಳಿದ ಶಾಸಕರುಗಳು ಕೂಡ ಧ್ವನಿಗೂಡಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅಖಾಡಕ್ಕೆ ಇಳಿದ್ರೆ ಹ್ಯಾರಿಸ್ ಅವರಿಗೆ ಟಿಕೆಟ್ ಕೊಡೋಣ, ಇಲ್ಲದಿದ್ದರೆ ಪುತ್ರನ ಬದಲಿಗೆ ಬೇರೆಯವರಿಗೆ ಕೊಡಬೇಕಾಗುತ್ತೆ ಅನ್ನುವಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಈಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಒಂದು ಜಟಾಪಟಿ ಕೂಡ. ಅರುಣ್. ಓಕೆ ಸುಖೇಶ್, ನಲ್ಪಾಡ್ ಕೂಡ ತುಂಬ ಫೇಮಸ್ ಆಗಿದ್ರು. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಸಿಕ್ಕಾಪಟ್ಟೆ ಫೇಮಸ್ ಅವರು, ಇಡೀ ರಾಜ್ಯದಲ್ಲೇ ಹೆಸರು ವಾಸಿಯಾಗಿರುವಂಥವ್ರು, ಮುಖಪರಿಚಯ ಇರುವಂಥವ್ರು, ಎಂತೆಂಥ ಕೆಲಸಗಳನ್ನು ಮಾಡಿಲ್ಲ.